ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಮಿಲ್ಕ್ ಪೌಡರ್ನ ಬಳಸಿ ಒಂದು ಸ್ವೀಟ್ನ ಮಾಡ್ಕೊಳ್ತಾ ಇದ್ದೀನಿ. ಬೇಕ್ರಿನಲ್ಲಿ ಸಿಗುವಂತಹ ಕಲಾಕಂದ್ ಸ್ವೀಟ್ ಅಂತಲೇ ಹೇಳ್ತಾರೆ ಇದನ್ನು ಬರೀ ಮಿಲ್ಕ್ ಪೌಡರ್ನ ಹಾಗೆಯೇ ಹಾಲನ್ನು ಬಳಸಿ ಮಾಡುವಂಥದ್ದು. ಇದನ್ನು ಬೇಕ್ರಿನಲ್ಲಿ ತೊಗೊಳ್ತೀನಿ ಅಂತ ಹೇಳಿದರೆ 300-400 ರೂಪಾಯಿ ಆದರೂ ಹೇಳ್ತಾರೆ ಕೆಜಿಗೆ. ಮಿಲ್ಕ್ ಪೌಡರ್ ಹಾಗೆಯೇ ಹಾಲಿದ್ರೆ ಸಾಕು. ಇದನ್ನು ಮನೆಯಲ್ಲೇ 15-20 ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೊಳ್ಬಹುದು. ಇದಕ್ಕೆ ನಾನು ಮೊದಲಿಗೆ 1-2 ಬೌಲ್ ಆಗುವಷ್ಟು ಮಿಲ್ಕ್ ಪೌಡರ್ನ ತಗೊಳ್ತಾ ಇದ್ದೀನಿ. ಅದಕ್ಕೆ 1-1.5 ಬೌಲ್ ಆಗುವಷ್ಟು ಹಾಲನ್ನು ಹಾಕಿ ಇಲ್ಲಿ ಗಂಟು ಇಲ್ಲದೇ ಇರೋ ರೀತಿಯಲ್ಲಿ ಕಲಿಸ್ಕೊಳ್ಬೇಕು. ಮಿಲ್ಕ್ ಪೌಡರ್ ನಮಗೆ ಆರಾಮಾಗಿ ಎಲ್ಲ ಕಡೆನೂ ಸಿಗುತ್ತೆ. ಬ್ರ್ಯಾಂಡ್ ಬೇರೆ ಬೇರೆ ಆಗಿರುತ್ತೆ. ನಮಗೆ ಯಾವ್ದು ಬೇಕೋ ಅದನ್ನು ತಗೊಂಡು ಇದನ್ನು ಮಾಡ್ಕೊಳ್ಬಹುದು. ಸೇಮ್ ಬೇಕ್ರಿನಲ್ಲೇ ಮಾಡಿರುವಂತಹ ಟೇಸ್ಟ್ ಸಿಗುತ್ತೆ. ಇದನ್ನು ಸ್ವಲ್ಪ ಸಕ್ಕರೆನೂ ಸಹ ಬಳಸಿ ಮಾಡ್ಕೊಳ್ಬೇಕಾಗತ್ತೆ. ಸ್ವೀಟ್ ಕ್ರೇವಿಂಗ್ಸ್ ಇರೋರಿಗೆ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಮನೆಯಲ್ಲೇ ಶುದ್ಧವಾಗಿ ಮಾಡ್ಕೊಳ್ಬಹುದು. ಈ ಬೇಕ್ರಿನಲ್ಲಿ ತೊಗೊಂಡ್ರೆ ಇನ್ನೆಲ್ಲ ಹಾಕಿರ್ತಾರೋ ಅನ್ನೋವಂತಹ ಭಯ ಇರುತ್ತೆ. ಇಲ್ಲಿ ನಾವು ಮನೆಯಲ್ಲೇ ಮಾಡ್ಕೊಳ್ತಾ ಇರೋದ್ರಿಂದ ಬೇಕ್ರಿಯ ಟೇಸ್ಟೇ ಸಿಗುತ್ತೆ. ಶುದ್ಧವಾಗೂ ಸಹ ಮಾಡ್ಕೊಳ್ಬಹುದು. ಇವಾಗ ಮಿಲ್ಕ್ ಪೌಡರ್ನ ಹಾಲಲ್ಲಿ ಹಾಕಿ ಗಂಟು ಇಲ್ಲದೇ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಮತ್ತೆ 1 ಬೌಲ್ ಆಗುವಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಾಕ್ಕೊಳ್ಬೇಕು. ಹಾಲು ಇನ್ನೇನು ಬಿಸಿ ಆಗ್ತಾಯಿದೆ ಅನ್ನೋ ಟೈಮ್ನಲ್ಲಿ ಅರ್ಧ ನಿಂಬೆಹಣ್ಣನ್ನು ಹಾಕಿ ಈ ಹಾಲನ್ನ ಒಡೆಯೋ ಹಾಗೆ ಮಾಡ್ಕೊಳ್ಬೇಕು. ನಿಂಬೆಹಣ್ಣು ಹಾಕಿದ 10-20 ಸೆಕೆಂಡಿಗೆಲ್ಲ ಹಾಲು ಈ ರೀತಿ ಹೊಡಿತಾ ಬರುತ್ತೆ. ಇವಾಗ ನಾವು ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಮಿಲ್ಕ್ ಪೌಡರ್ ಹಾಗೆ ಹಾಲಿನ ಮಿಶ್ರಣವನ್ನು ಇಲ್ಲಿ ಹಾಕಿ ಕೈ ಬಿಡದೇ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನಾವು ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ತಳ ಬೇಗನೆ ಹಿಡಿಯುತ್ತೆ. ಹಾಗಾಗಿ ಕೈ ಬಿಡದೆ ಒಂದು 3-4 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳೋಣ. ಹೈ ಫ್ಲೇಮ್ ಇಟ್ಕೊಂಡ್ರೆ ಮಿಲ್ಕ್ ಪೌಡರ್ ಆಗಿರೋದ್ರಿಂದ ಸುತ್ತಲೂ ತಳ ಹಿಡಿಯುತ್ತೆ. ನಾನು ಮಾಡ್ಕೊಳ್ಬೇಕಾದ್ರೆ ಹಾಗೇ ಆಯಿತು. ಹೈ ಫ್ಲೇಮ್ ಇಟ್ಕೊಂಡು ನನ್ನ ಸೈಡ್ನಲ್ಲಿ ಹಾಗೆ ಬಿಟ್ಟೆ. ಸ್ವಲ್ಪ ತಳ ಹಿಡಿಯೋ ಥರ ಬಂದು ಸ್ವಲ್ಪ ಕಪ್ಪಗೆ ಬಂತು ಮಿಲ್ಕ್ ಪೌಡರ್. ಏನೂ ತೊಂದರೆ ಇಲ್ಲ. ಆದರೆ ಏನು ಸೀದೋಗುವಂಥ ವಾಸನೆ ಬರೋದಿಲ್ಲ. ಟೇಸ್ಟ್ ಏನೂ ಡಿಫ್ರೆನ್ಸು ಸಹ ಅನಿಸೋದಿಲ್ಲ. ಕಲರ್ ಮಾತ್ರ ಸ್ವಲ್ಪ ಚೇಂಜ್ ಆಯಿತು ಅಷ್ಟೇ. ನೀವು ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ನಿಧಾನವಾಗಿ ಇದನ್ನು ಕಲಿಸ್ತಾ ಮಾಡ್ಕೊಳ್ಳಿ. ಇದನ್ನೇನು ಕುದಿ ಬರ್ತಾಯಿದೆ ಅನ್ನೋ ಟೈಮ್ನಲ್ಲಿ ನಾನಿಲ್ಲಿ 1/4 ಬೌಲ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್, 2 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ 3/4 ಬೌಲ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಮಿಲ್ಕ್ ಪೌಡರ್ನಲ್ಲಿಯೂ ಸಹ ಸ್ವಲ್ಪ ಸ್ವೀಟಿಶ್ ಇರುತ್ತೆ. ಹಾಗಾಗಿ ಸಕ್ಕರೆನ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೂ ಆಗುತ್ತೆ. ಇದನ್ನು ಬೆಲ್ಲ ಹಾಕಿ ಮಾಡಿದ್ರೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಇದಕ್ಕೆ ಶುಗರ್ ಹಾಕಿನೇ ಮಾಡ್ಕೊಳ್ಬೇಕು. ಇವಾಗ ಈ ರೀತಿ ಗಟ್ಟಿಯಾಗಿ ಕುದಿಲಿಕ್ಕೆ ಬಂದಿದೆ ನೋಡಿ. ಈ ರೀತಿ ಸ್ವಲ್ಪ ಕಪ್ಪಗಾಗಿದೆ ಅಲ್ವಾ, ಅದು ತಳ ಹಿಡ್ದಿರೋ ಅಂಥದ್ದು. ಏನು ತೊಂದರೆ ಇಲ್ಲ. ಟೇಸ್ಟ್ ಸಹ ಏನು ಡಿಫ್ರೆನ್ಸ್ ಅನಿಸಲಿಲ್ಲ ನನಗೆ. ಈ ಕೊನೆಯಲ್ಲಿ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಮತ್ತೆ 1-2-3 ನಿಮಿಷ ಇದನ್ನು ಕೈ ಬಿಡದೇ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಒಂದು 5-10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಹೆಚ್ಚಿಗೆ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಮಿಲ್ಕ್ ಪೌಡರ್ ಹಾಗೆಯೇ ಹಾಲು ಗಟ್ಟಿ ಆಗ್ತಾ ಬರಬೇಕು ಅಷ್ಟೇ. ಹೀಗೆ ತಳ ಸಹ ಬಿಡಲಿಕ್ಕೆ ಶುರು ಆಗುತ್ತೆ. ಇವಾಗ ಈ ಸ್ವೀಟ್ ರೆಡಿಯಾಗಿದೆ. ನಾನು ಇದನ್ನು ಒಂದು ಮೌಲ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಫ್ರಿಜ್ನಲ್ಲಿ ನಾವು ಒಂದು ಅರ್ಧ ಗಂಟೆ ಇಟ್ಟು ಕಟ್ ಮಾಡ್ಕೊಳ್ಬಹುದು. ನಾವಿಲ್ಲಿ ಸಕ್ಕರೆ ಹಾಕ್ಕೊಂಡಿರೋದ್ರಿಂದ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಕರಗಿ ಇದು ಆಟೋಮ್ಯಾಟಿಕ್ಕಾಗಿ ಗಟ್ಟಿಯಾಗಿ ಫಾರ್ಮ್ ಆಗುತ್ತೆ. ಸೊ ಆರಾಮಾಗಿ ಕಟ್ ಮಾಡ್ಕೊಳ್ಬಹುದು. ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಾನು ಇದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಸಣ್ಣಕ್ಕೆ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತೀನಿ. ಈ ಡ್ರೈ ಫ್ರೂಟ್ಸ್ ಕಟ್ಟರ್ನ ಸಹಾಯದಿಂದ ಮಾಡ್ಕೊಳ್ಳೋದ್ರಿಂದ ತುಂಬಾ ಸಣ್ಣಗೆ ಬರುತ್ತೆ. ಇದರ ಸಹಾಯದಿಂದ ಈ ರೀತಿ ಕ್ರಷ್ ಮಾಡ್ಕೊಳ್ಳೋಣ. ಇಲ್ಲಿ ಪಿಸ್ತಾ ಹಾಗೆಯೇ ಬಾದಾಮಿ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು. ಹೀಗೆ ಮಾಡಿ ಇನ್ನೊಂದು ಸರಿ ಇದ್ರ ಮೇಲೆ ಪ್ರೆಸ್ ಮಾಡಿಕೊಂಡು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟು ಕೊನೆಯಲ್ಲಿ ನಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡಿಕೊಂಡ್ರೆ
ಮಿಲ್ಕ್ ಪೌಡರ್ನಿಂದ ಮಾಡ್ಕೊಂಡಿರುವಂತಹ ಕಲಾಕಂದ್ ಸ್ವೀಟ್ ರೆಡಿ ಆಗುತ್ತೆ. ಸೇಮ್ ಬೇಕ್ರಿನಲ್ಲೇ ಇರೋ ರೀತಿಯಲ್ಲೇ ಇತ್ತು. ನೀವು ಕೂಡ ಒಮ್ಮೆ ಮಿಸ್ ಮಾಡದೆ ಟ್ರೈ ಮಾಡಿ. ತಣ್ಣಗಾದ್ಮೇಲೆ ಈ ರೀತಿ ನಿಧಾನಕ್ಕೆ ಸೈಡೆಲ್ಲ ಬಿಡಿಸ್ಕೊಂಡು, ಅನಂತರ ನಾನು ಇಲ್ಲಿ ಕೆಳಗಡೆ ಬಟರ್ ಪೇಪರ್ ಹಾಕಿರೋದ್ರಿಂದ ಆರಾಮಾಗಿ ಎತ್ಕೊಳ್ಬಹುದು ಬೇರೆ ಪ್ಲೇಟಿಗೆ. ನಾನು ಬೇರೆ ಪ್ಲೇಟಿಗೆ ಹಾಕ್ಕೊಂಡು ಅನಂತರ ಕಟ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೊಳ್ಬಹುದು. ಯಾರಾದರೂ ಗೆಸ್ಟ್ ಮನೆಗೆ ಹೋಗ್ತಿದ್ದೀವಿ ಅಂತ ಹೇಳಿದಾಗ ಇದನ್ನು ನಾವೇ ಮಾಡಿಕೊಂಡು ಆರಾಮಾಗಿ ತೊಗೊಂಡು ಹೋಗಿ ಕೊಟ್ಟರೆ ನಾವು ಮಾಡ್ಕೊಂಡು ಬಂದಿದ್ದೀವಿ ಅಂಥೇಳಿ ಗೊತ್ತಾಗೋದೇ ಇಲ್ಲ. ಇದನ್ನು ಬೇಕ್ರಿನಿಂದನೇ ತೊಗೊಂಡು ಬಂದಿರ್ಬೋದು ಅಂತ ಹೇಳಿನೇ ಅಂದ್ಕೊಳ್ತಾರೆ. ಅಷ್ಟು ಚೆನ್ನಾಗಿ ಬಂದಿತ್ತು ಸ್ವೀಟ್ ಇದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಸ್ವೀಟ್ ಕೂಡ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.